ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಕಾರ್ತಿಕ್, ನನ್ನ ಜೊತೆಗೆ ನನ್ನ ಕೊಲಿ ಗಂಗಾ ಇದ್ದಾರೆ. ಬುಸ್ ನಾಗೇಂದ್ರ ಈಗ ಬಿಜೆಪಿಯ ಪಾದಯಾತ್ರೆಗೆ ಬ್ರಹ್ಮಾಸ್ತ್ರವನ್ನು ಹೆಣಿಲಿಕ್ಕೆ ಮುಂದಾಗಿದ್ದಾರೆ. ನಾಗೇಂದ್ರ ಅವರ ರಾಜೀನಾಮೆ ಪಡೆದೇ ಪಡಿತೀವಿ ಅಂತ ಒಂದು ಕಡೆ ಬಿಜೆಪಿ ನಾಯಕರು ಪಣ ತೊಟ್ಟಿ ಕೂತಿದ್ರು. ಇದರ ಮಧ್ಯೆ ಈಗ ಬಿಜೆಪಿಗೆ ಕೌಂಟರ್ ಕೊಡಲಿಕ್ಕೆ ಅವರು ಕೂಡ ಈಗ ಪಾದಯಾತ್ರೆ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ನಾಗೇಂದ್ರ ತಿರುಗುಬಾಣ ಒಂದು ಕಡೆ. ಸೆಪ್ಟೆಂಬರ್ 1ರಿಂದ ಬೃಹತ್ ಪಾದಯಾತ್ರೆಗೆ ಬಿಜೆಪಿ ಸಿದ್ಧವಾಗಿದೆ ಒಂದು ಕಡೆ. ಹಾವಿನ ದ್ವೇಷ 12 ವರ್ಷ ಅನ್ನೋ ಹಾಗೆ ಈಗ ನಾಗೇಂದ್ರ ಅವರು ಪ್ರತ್ಯಾಸ್ತ್ರವನ್ನ ಹೆಣೆದಿದ್ದಾರೆ. ಈಗ ಬಿಜೆಪಿ ಪಾದಯಾತ್ರೆಗೆ ನಾಗೇಂದ್ರ ಕೌಂಟರ್ ಕೊಡಲಿಕ್ಕೆ ಮುಂದಾಗಿದ್ದಾರೆ. ಪಾದಯಾತ್ರೆ ಮೂಲಕ ಜನ ಜಾಗೃತಿಗೆ ಸಜ್ಜು ಆಗಿದೆ ಈಗಾಗಲೇ ಬಿಜೆಪಿ. ಇದರ ಮಧ್ಯೆ ವರಿಷ್ಠರ ನಿರ್ಧಾರಕ್ಕೆ ಒಂದು ಕಡೆ ಬದ್ಧ ಅಂತ ಮೆಸೇಜ್ ಕೂಡ ರವಾನಿಸಿದ್ದಾರೆ ನಾಗೇಂದ್ರ. ಇದೆಲ್ಲದರ ಮಧ್ಯೆ ಈಗ ನಾಗೇಂದ್ರ ರಾಜೀನಾಮೆಗೆ ರಾಡಿ ಎಬ್ಬಿಸ್ತಿರುವಂತಹ ಬಿಜೆಪಿಗೆ ಕೌಂಟರ್ ಕೊಡಲಿಕ್ಕೆ ನಾಗೇಂದ್ರ ಒಂದು ಕಡೆ ಮುಂದಾಗಿದ್ದಾರೆ. ಬಿಜೆಪಿ ಪಾದಯಾತ್ರೆ ಬ್ರಹ್ಮಾಸ್ತ್ರಕ್ಕೆ ಸಚಿವ ನಾಗೇಂದ್ರ ತಿರುಗುಬಾಣ ಬಿಟ್ಟಿದ್ದಾರೆ. ಸೆಪ್ಟೆಂಬರ್ 1ರಿಂದ ಬೃಹತ್ ಪಾದಯಾತ್ರೆಗೆ ಬಿಜೆಪಿ ನಾಯಕರು ಸಿದ್ಧರಾಗಿದ್ದಾರೆ. ಇನ್ನು ಕೇವಲ ರಾಯಚೂರಿನಿಂದ ಬಳ್ಳಾರಿಯವರೆಗೆ ಮಾತ್ರ ಈ ಪಾದಯಾತ್ರೆ ನಡಿಬೇಕಾಗಿತ್ತು. ಆದರೆ 12 ಕ್ಷೇತ್ರಗಳನ್ನ ಪಾದಯಾತ್ರೆಗೆ ಸೇರಿಸಿಕೊಂಡಿದ್ದಾರೆ ಬಿಜೆಪಿ ನಾಯಕರು. ಇದರ ಮಧ್ಯೆ ಈಗ ಪಾದಯಾತ್ರೆಗೆ ಸವಾಲು ಅನ್ನೋ ಹಾಗೆ ನಾಗೇಂದ್ರ ಅವರು ಕೌಂಟರ್ ಕೊಡಲಿಕ್ಕೆ ಮುಂದಾಗಿದ್ದಾರೆ. ಇದೇ ವೇಳೆ ತಮ್ಮ ಬತ್ತಳಿಕೆಯಲ್ಲಿದ್ದಂಥ ಬ್ರಹ್ಮಾಸ್ತ್ರ ಹೊರ ತೆಗೆದಿದ್ದಾರೆ ನಾಗೇಂದ್ರ ಅವರು. ಈ ಹೊತ್ತಲ್ಲೇ ದೆಹಲಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಕರೆಸಿಕೊಂಡಿದೆ ಹೈಕಮಾಂಡ್ ವರಿಷ್ಠರು. ಇದೀಗ ರಾಜೀನಾಮೆ ಕುರಿತು ಚರ್ಚೆ ಕೂಡ ನಡೆಯಲಿದೆ. ಇನ್ನು ಚರ್ಚೆ ಆದ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ನಾಗೇಂದ್ರ ಅವರಿಗೆ ರಾಜೀನಾಮೆ ಕೊಡಬೇಕು ಬೇಡವೋ ಅನ್ನೋದ್ರ ಬಗ್ಗೆ ತಿಳಿಸ್ತಾರಂತೆ. ನಿನ್ನೆ ಫೋನ್ ಕರೆಯಲ್ಲೂ ಕೂಡ ನಾಗೇಂದ್ರ ಅವರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ರು. ಸ್ವಲ್ಪ ಧೈರ್ಯವಾಗಿರು, ನಾನಿದ್ದೇನೆ, ಹೈಕಮಾಂಡ್ ವರಿಷ್ಠರ ಜೊತೆಗೆ ಚರ್ಚೆ ನಡೆಸ್ತೇನೆ, ಅವರೇನು ಹೇಳ್ತಾರೆ ಅದರ ನಂತರ ನಿನ್ನ ರಾಜೀನಾಮೆ ನಿರ್ಧಾರವಾಗುತ್ತೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಧೈರ್ಯವನ್ನು ತುಂಬಿದ್ರು ನಾಗೇಂದ್ರ ಅವರಿಗೆ. ಆದರೆ ಈಗ ನಾಗೇಂದ್ರ ಅವರು ಬಿಜೆಪಿ ನಾಯಕರಿಗೆ ತಕ್ಕ ಪಾಠವನ್ನು ಕಳಿಸಲಿಕ್ಕೆ ಮುಂದಾಗಿದ್ದಾರೆ. ಅವರು ಕೂಡ ಪಾದಯಾತ್ರೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಲು ಮಂತ್ರಿ ನಾಗೇಂದ್ರ ಮೆಗಾ ಪ್ಲಾನ್ ಮಾಡಿಕೊಂಡಿದ್ದಾರೆ. ಬಿಜೆಪಿ ಪಾದಯಾತ್ರೆಗೆ ಕೌಂಟರ್ ಪ್ಲಾನ್ ರೂಪಿಸಿರುವಂತದ್ದು ಸಚಿವ ನಾಗೇಂದ್ರ. ಬಿಜೆಪಿ ಪಾದಯಾತ್ರೆ ಮೂಲಕವೇ ನಾಗೇಂದ್ರ ಕೌಂಟರ್ ಕೊಡೋದಕ್ಕೆ ರೆಡಿ ಆದ್ರ. ನಾನು ಕೂಡ ಪಾದಯಾತ್ರೆ ಮಾಡಿ ಜನ ಜಾಗೃತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕಲ್ಯಾಣ ಕರ್ನಾಟಕದ ಜನರೇ ತೀರ್ಮಾನ ಮಾಡ್ಲಿ ಅಂತ ನಾಗೇಂದ್ರ ಹೊಸ ಗೇಮ್ ಅನ್ನ ಶುರು ಮಾಡ್ತಾ ಇರುವಂತದ್ದು. ಬಿಜೆಪಿ ಆರೋಪಗಳ ಬಗ್ಗೆ ನನ್ನ ಸಮುದಾಯದ ಜನರೇ ತೀರ್ಮಾನ ಮಾಡ್ಲಿ, ವಾಲ್ಮೀಕಿ ಸಮುದಾಯದ ದುಡ್ಡು ನಾನು ತಿಂದೇ ಇಲ್ಲ ಅಂತ ನಾಗೇಂದ್ರ ಹೊಸ ವರಸೆಯನ್ನ ತೆಗೆದಿದ್ದಾರೆ. ಜನತಾ ನ್ಯಾಯಾಲಯದ ಮುಂದೆ ಹೋಗಲು ಸಚಿವ ನಾಗೇಂದ್ರ ತಯಾರಿ ಕೂಡ ಆಗಿದ್ದಾರೆ. ನಾಗೇಂದ್ರ ಬ್ರಹ್ಮಾಸ್ತ್ರ ಇದು ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಆಗಿದೆ. ಒಂದು ಕಡೆ ಈಗಾಗಲೇ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ, ಟ್ರಯಲ್ ಕೂಡ ನಡೀತಾ ಇದೆ. ಹಾಗೆ ನೋಡಿದ್ರೆ ನಾನು ದಲಿತರ ಹಣವನ್ನೇ ತಿಂದಿಲ್ಲ ಅಂತ ನಾಗೇಂದ್ರ ಅವರು ಹೇಳ್ಕೊಳ್ತಿದ್ದಾರೆ. ಹಾಗಾದ್ರೆ ಬಿಜೆಪಿ ನಾಯಕರು ಯಾಕೆ ಅಧಿವೇಶನದಲ್ಲಿ ರಾಜೀನಾಮೆಗೆ ಪಟ್ಟು ಹಿಡಿದು ಕೂತ್ರು? ಈ ಹಿಂದೆಯೂ ಕೂಡ ಪಾದಯಾತ್ರೆಯನ್ನ ಮಾಡಿದ್ರು ಬಿಜೆಪಿ ನಾಯಕರು ಈ ಒಂದು ವಾಲ್ಮೀಕಿ ಹಗರಣದ ಬಗ್ಗೆ. ಆದ್ರೆ ಈಗ ಅದು ತೀವ್ರ ಗತಿ ಕಾಣುತ್ತಿದ್ದಂತೆ ಈಗ ನಾಗೇಂದ್ರ ಅವರು ಮತ್ತೊಂದು ವರಸೆಯನ್ನು ತೆಗೆದಿದ್ದಾರೆ. ನಾನು ದಲಿತರ ಹಣವನ್ನ ತಿಂದೇ ಇಲ್ಲ ಅಂತ ಈಗ ಮತ್ತೊಂದು ವರಸೆಯನ್ನು ತೆಗೆದಿದ್ದಾರೆ ನಾಗೇಂದ್ರ ಅವರು. ಈಗ ಅದಕ್ಕೆ ಬ್ರಹ್ಮಾಸ್ತ್ರ ಎಂಬಂತೆ, ಅಂದ್ರೆ ಬಿಜೆಪಿ ನಾಯಕರು ಹಮ್ಮಿಕೊಂಡಂತ ಪಾದಯಾತ್ರೆಗೆ ಬ್ರಹ್ಮಾಸ್ತ್ರ ಎಂಬಂತೆ ಇವರು ಕೂಡ ಪಾದಯಾತ್ರೆಗೆ ಮುಂದಾಗಿದ್ದಾರೆ. ನೋಡಿ, ಜನತಾ ನ್ಯಾಯಾಲಯ ವರಸೆ ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಲು ಮಂತ್ರಿ ಈಗ ಸಿದ್ಧ ಆಗಿದ್ದಾರೆ. ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಜನಜಾಗೃತಿ ಪಾದಯಾತ್ರೆಗೆ ಪ್ಲಾನ್ ಅನ್ನು ಹಾಕಿಕೊಂಡಿದ್ದಾರೆ. ಬಿಜೆಪಿ ಹಟಾವೋ ಕಾಂಗ್ರೆಸ್ ಬಚಾವೋ ಹೆಸರಲ್ಲಿ ಪಾದಯಾತ್ರೆಗೆ ಸ್ಕೆಚ್ ಹಾಕಿದ್ದಾರಂತೆ ನಾಗೇಂದ್ರ ಅವರು. ನೋಡಿ, ಈ ಒಂದು ಪಾದಯಾತ್ರೆಯಲ್ಲಿ ಕಾಂಗ್ರೆಸ್ ನಾಯಕರಾದ ಸತೀಶ್ ಜಾರಕಿಹೊಳಿ ವಹಿಸುವಂತ ಸಾಧ್ಯತೆ ಇದೆ. 4 ಬಾರಿ ಗೆದ್ದು ಬಳ್ಳಾರಿ ಸಾರಥ್ಯವನ್ನು ವಹಿಸಿಕೊಂಡಿದ್ರು. ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ವಿರುದ್ಧ ಈಗ ಸಚಿವ ನಾಗೇಂದ್ರ ಸಡ್ಡು ಹೊಡೆದು ನಿಂತಿದ್ದಾರೆ. ರಣ ಕೆಂಡ ಕಾರ್ತಾ ಇದ್ದಾರೆ. ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ ರಾಮುಲು ವಿರುದ್ಧ ಗೆಲ್ಲೋದು ನಾನೇ ಅಂತ ಈಗಾಗಲೇ ಮಾತನಾಡಿದ್ದಾರೆ ನಾಗೇಂದ್ರ ಅವರು. ಬಿಜೆಪಿ ಪಾದಯಾತ್ರೆಗೆ ನಾಗೇಂದ್ರ ಒಂದು ಕಡೆ ಕೆಂಡ ಕಾರ್ತಾ ಇದ್ರೆ ಜನರ ಮೂಲಕವೇ ಬಿಜೆಪಿಗೆ ತಕ್ಕ ಪಾಠ ಕಲಿಸ್ತೀನಿ ಅಂತ ಶಪಥವನ್ನ ಮಾಡಿದ್ದಾರಂತೆ ನಾಗೇಂದ್ರ. ಇದು ಅಶ್ವವೇಗದಲ್ಲಿ ಸಚಿವ ನಾಗೇಂದ್ರ ಪಾದಯಾತ್ರೆ ಕುರಿತ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬಿಜೆಪಿ ವಿರುದ್ಧ
ಮತ್ತೊಂದು ಬ್ರಹ್ಮಾಸ್ತ್ರವನ್ನ ಹೆಣಿಲಿಕ್ಕೆ ಮುಂದಾಗಿದ್ದಾರೆ ಈಗ ನಾಗೇಂದ್ರ. ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ನನ್ನ ಕ್ಷೇತ್ರದ ಜನರು ನನ್ನನ್ನು ಎಂದಿಗೂ ಕೈ ಬಿಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ನಾಗೇಂದ್ರ ಅವರು ಕೂಡ ಒಂದು ಕಡೆ ಸವಾಲು ಒಡ್ತಾ ಇದ್ದಾರೆ ಬಿಜೆಪಿ ನಾಯಕರಿಗೆ. ಈಗಾಗಲೇ ಸಕಲ ಸಿದ್ಧತೆ ನಡೀತಾ ಇದೆ ಬಿಜೆಪಿ ನಾಯಕರಿಂದ ಪಾದಯಾತ್ರೆ ಕುರಿತು. ಸೆಪ್ಟೆಂಬರ್ 1ಕ್ಕೆ ನಿಗದಿಯಾಗಿದೆ ಒಂದು ಪಾದಯಾತ್ರೆ. ಈ ಹೊತ್ತಲ್ಲೇ ದೆಹಲಿಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ತೆರಳಿದ್ದಾರೆ, ಮೀಟಿಂಗ್ ಕೂಡ ನಡೆಸಿದ್ದಾರೆ. ಹಾಗಾದ್ರೆ ಏನಾಗುತ್ತೆ, ಹೈಕಮಾಂಡ್ ವರಿಷ್ಠರು ಏನು ಹೇಳ್ತಾರೆ ಈ ಬಗ್ಗೆ ಕಾದ್ ನೋಡಬೇಕಾಗಿದೆ. ವರಿಷ್ಠರ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿರುವಂತದ್ದು ಬಿಗ್ ಮೆಸೇಜ್ ಅನ್ನ ರವಾನೆ ಮಾಡಿದ್ದಾರೆ. ನನ್ನನ್ನ ಬೆಳೆಸಿರೋದೇ ವಾಲ್ಮೀಕಿ ಸಮುದಾಯ ಹಾಗೂ ನಾಯಕರು. ಬಿಜೆಪಿ ಹಟಾವೋ ಕಾಂಗ್ರೆಸ್ ಬಚಾವೋ ಹೆಸರಿನಲ್ಲಿ ಪಾದಯಾತ್ರೆಗೆ ಈಗ ಸ್ಕೆಚ್ ಹಾಕಿರುವಂತದ್ದು. ಬಿಜೆಪಿ ವಿರುದ್ಧ ಕೌಂಟರ್ ಪಾದಯಾತ್ರೆಗೆ ಪರ್ಮಿಷನ್ ಅನ್ನ ಕೂಡ ಕೇಳಿದ್ದಾರೆ ಸಚಿವ ನಾಗೇಂದ್ರ. ಹೈಕಮಾಂಡ್ ಜೊತೆ ಮಾತನಾಡಿ ಫೈನಲ್ ಮಾಡೋಣ ಅಂತ ಕೂಡ ಹೇಳಿದ್ದಾರೆ ಸಿಎಂ ಡಿಕೆ. ಪಾದಯಾತ್ರೆ ಸಂಬಂಧ ಚರ್ಚೆ ನಡೆಸಲು ದೆಹಲಿಗೆ ಹಾರಿರುವಂತದ್ದು ಸಚಿವ ನಾಗೇಂದ್ರ. ಈ ಕುರಿತಾಗಿ ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಇನ್ನು ರಾಜೀನಾಮೆ ಬಗ್ಗೆ ವಾಲ್ಮೀಕಿ ಸಮುದಾಯ ಮತ್ತು ನಾಯಕರು ತೀರ್ಮಾನ ಮಾಡ್ಲಿ, ಅದರಾಚೆಗೆ ವರಿಷ್ಠರ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಬಿಗ್ ಮೆಸೇಜ್ ಅನ್ನ ನೀಡಿರುವಂತದ್ದು ಬಿ ನಾಗೇಂದ್ರ. ನನ್ನನ್ನ ಕೂಡ ಬೆಳೆಸಿರೋದೇ ವಾಲ್ಮೀಕಿ ಸಮುದಾಯ ಹಾಗೂ ನಾಯಕರು. ನಾನು ಅವರ ಮಾತಿಗೆ ಬದ್ಧ ಆಗಿದ್ದೇನೆ. ಬಿಜೆಪಿ ಹಟಾವೋ ಕಾಂಗ್ರೆಸ್ ಬಚಾವೋ ಹೆಸರಿನಲ್ಲಿ ಪಾದಯಾತ್ರೆಗೆ ಸ್ಕೆಚ್ ಹಾಕಿರುವಂತದ್ದು. ಇದೀಗ ಬಿಜೆಪಿ ವಿರುದ್ಧ ಕೌಂಟರ್ ಪಾದಯಾತ್ರೆಗೆ ಪರ್ಮಿಷನ್ ಅನ್ನ ಕೂಡ ಕೇಳಿರುವಂತದ್ದು. ಹೈಕಮಾಂಡ್ ಜೊತೆ ಮಾತನಾಡಿ ಫೈನಲ್ ಮಾಡೋಣ ಅಂತ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇತ್ತ ಪಾದಯಾತ್ರೆ ಸಂಬಂಧ ಚರ್ಚೆ ನಡೆಸೋದಕ್ಕೆ ದೆಹಲಿಗೆ ಹೋಗಿದ್ದಾರಂತೆ ಸಚಿವ ನಾಗೇಂದ್ರ. ಈ ಕುರಿತಾಗಿ ಇದು ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಆಗಿರುವಂತದ್ದು. ನೋಡಿ ಮೇಡಮ್, ಈಗಾಗಲೇ ಸಚಿವರಲ್ಲೇ ಒಂದಿಷ್ಟು ಕಲಹಗಳಿದ್ವು. ಸ್ವಪಕ್ಷದ ವಿರುದ್ಧವೇ ಕೆಲವೊಂದಿಷ್ಟು ಸಚಿವರು ಈಗಾಗಲೇ ಯಾಕೆ ಅವರ ಕೇಸ್ ನಡೀತಾ ಇದ್ರು, ಅವ್ರಿಗೆ ಯಾಕೆ ನೀವು ಸಚಿವ ಸ್ಥಾನವನ್ನು ಕೊಟ್ರಿ ಅನ್ನೋ ನಿಟ್ಟಿನಲ್ಲಿ ಸ್ವಪಕ್ಷದ ನಾಯಕರೇ ಭುಗಿಲೆದ್ದಿದ್ರು. ಇದರ ಮಧ್ಯೆ ಈಗ ಅದೊಂದು ಡಿ ಕೆ ಶಿವಕುಮಾರ್ ಅವರ ಟೆನ್ಷನ್. ಈಗ ನಮ್ಮ ಪ್ರತಿನಿಧಿ ಪವನ್ ಅವರು ಈ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ನೀಡ್ತಾರೆ. ಪವನ್ ನೋಡಿ, ಈಗಾಗಲೇ ಬಿ ನಾಗೇಂದ್ರ ಅವರ ವಿರುದ್ಧ ಬಿಜೆಪಿ ನಾಯಕರು ಕೆಂಡ ಕಾರಿದ್ದು ಪಾದಯಾತ್ರೆಗೆ ಮುಂದಾಗಿದ್ದಾರೆ. ಈಗ ಅದಕ್ಕೆ ಬ್ರಹ್ಮಾಸ್ತ್ರ ಎಂಬಂತೆ ನಾಗೇಂದ್ರ ಅವರು ಕೂಡ ಪಾದಯಾತ್ರೆಗೆ ಮುಂದಾಗಿದ್ದಾರಂತೆ. ಇನ್ನು ಡಿ ಕೆ ಶಿವಕುಮಾರ್ ಅವರ ಜೊತೆ ಕರೆಯಲ್ಲಿ ಏನೆಲ್ಲ ಮಾತಾಡಿದ್ರು, ಡೀಟೇಲ್ಸ್ ಕೊಡೋದಾದ್ರೆ. ಕಾರ್ತಿಕ್, ಏನು ಅಂದರೆ ನಾಗೇಂದ್ರ ಅವರು ಸಚಿವ ಸ್ಥಾನ ಬಿಡೋದೇ ಒಂದು BJP ವಿರುದ್ಧ ಪರ್ಯಾಯ ಹೋರಾಟವನ್ನು ಕಟ್ಟೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅಂದರೆ 2004ರಿಂದ ಏನು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿತ್ತಲ್ಲ, ಈ ಬಳ್ಳಾರಿಯನ್ನು ಬಿಡಿಸಿ ಕಾಂಗ್ರೆಸ್ಗೆ ತಂದಂಥವ್ರು ನಾಗೇಂದ್ರ ಅಷ್ಟು ಸುಲಭವಾಗಿ ಮಿನಿಸ್ಟ್ರಿಗಿರಿಯನ್ನು ಕೊಡೋದಕ್ಕೆ ರೆಡಿ ಇಲ್ಲ. ಯಾಕಾಗಿ ಅಂದರೆ ತನ್ನ ವರ್ಕ್ ಇದೆ. ನಾನು ಏನು ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡ್ಕೊಂಡಿದ್ರಲ್ಲ BJP ಅವ್ರನ್ನ, ಅದರಿಂದ ಹೊರ ತಂದವನು ನಾನು. ಇವತ್ತು ಕಾಂಗ್ರೆಸ್ಸು ಇಷ್ಟು ಮಟ್ಟಕ್ಕೆ ತಳಮಟ್ಟಕ್ಕೆ ಬೇರಿರೋದಕ್ಕೆ ನಾನು ಕಾರಣ. ಹಿಂದೆ ಇತ್ತು, ಆದರೆ 2004ರಿಂದ ಈ ಕಡೆಗೆ ಏನು BJPಯ ಗಾಳಿ ಬೀಸಿ ಜನಾರ್ದನ್ ರೆಡ್ಡಿ ಆಗಿರ್ಬೋದು, ರಾಮುಲು ಅವರ ಬಿರುಗಾಳಿಯಲ್ಲಿ ಸಿಕ್ಕಾಕೊಂಡಂಥ ಬಳ್ಳಾರಿಯನ್ನು ಬಿಡಿಸ್ಕೊಬಂದವಂತ ನಾನು. ಪ್ರತಿ ಕ್ಷೇತ್ರದಲ್ಲೂ ನನ್ನದೇ ಆದ ಒಂದು ವರ್ಚಸ್ಸಿದೆ. ವಾಲ್ಮೀಕಿ ಸಮುದಾಯ ನನ್ನ ಹಿಂದೆ ಬೆನ್ನಿಗೆ ಏನು ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ರಾಮುಲು ಆಗಿರ್ಬೋದು, ಇವರ ಬೆನ್ನಿಗಿರೋವಂಥ ವಾಲ್ಮೀಕಿ ಸಮುದಾಯ ನನ್ನ ಬೆನ್ನಿಗೂ ಸಮೇತ ಇದೆ. ನನ್ನ ಬೆನ್ನಿಗೆ ನಿಂತಿದ್ದಕ್ಕೆ ನಾನು ಏನು ಬಳ್ಳಾರಿ ಆಗಿರ್ಬೋದು, ವಿಜಯನಗರ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ಚಿತ್ರದುರ್ಗದ ಕೆಲ ಕ್ಷೇತ್ರಗಳಲ್ಲಿ ನಾನು ಕೂಡ ಇನ್ಫ್ಲೂಯೆನ್ಸ್ ಮಾಡಬಲ್ಲೆ. ನಾನು ಯಾವುದೇ ಕಾರಣಕ್ಕೂ ವಾಲ್ಮೀಕಿ ಸಮುದಾಯದಲ್ಲಿ ಯಾವುದೇ ಅನ್ಯಾಯ ಮಾಡಿಲ್ಲ. ಅಂದರೆ ವಾಲ್ಮೀಕಿ ಸಮುದಾಯಕ್ಕೆ ಯಾವುದೇ ಥರದ ಅನ್ಯಾಯ ಮಾಡಿಲ್ಲ. ಈಗೇನು ಅವರು ವಾಲ್ಮೀಕಿ ಹಗರಣ ಆಗಿದೆಯಲ್ಲ, 187 ಕೋಟಿ ಮಿಸ್ ಆಗಿದೆ, ಇದನ್ನು ಆದಷ್ಟು ಪ್ರಾಮಾಣಿಕವಾಗಿ ಈ ದುಡ್ಡನ್ನು ಆಗಿರೋಂಥ ಲಾಸನ್ನು ನಾನು ವಾಪಸ್ ಮಾಡಿದ್ದೀನಿ, ಅಂದರೆ ತರಿಸ್ಕೊಟ್ಟಿದ್ದೀನಿ. ಏನು ಅಧಿಕಾರಿಗಳು ಮತ್ತು ಒಂದು ಗ್ಯಾಂಗ್ ಮಾಡಿದ ಇದನ್ನು ಕಥೆಯನ್ನು ನನ್ನ ತಲೆ ಕಟ್ತಾ ಇದ್ದಾರೆ. ನಾನು ತಪ್ಪು ಮಾಡಿದವನಲ್ಲ, ನಾನು ತಪ್ಪು ಮಾಡಿಲ್ಲ, ನಾನು ತಪ್ಪು ಮಾಡೋದು ಇಲ್ಲ. ನನ್ನ ಜನರಿಗೋಸ್ಕರ ನಾನು ಜನಸೇವೆಗಾಗೇ ಬಂದವನು. ನನಗಿನ್ನೂ ಈಗ 54 ವರ್ಷ. ನಾನು ಜನಸೇವೆಗಾಗೇ ಬಂದಿರೋವನು. ನಾನು ಸ್ವಂತ ಮಟ್ಟಕ್ಕೆ ನನ್ನ ಸಮುದಾಯ ನನಗೆ ಶಕ್ತಿ ಕೊಟ್ಟಿದ್ದಕ್ಕೆ ಈ ಮಟ್ಟಕ್ಕೆ ಬಂದಿದ್ದೀನಿ. ಇವತ್ತು ನನ್ನದು ಏನಾದರೂ ತಪ್ಪಿದೆ ಅಂತ ನನ್ನ ಸಮುದಾಯ ಹೇಳಿದ್ರೆ ನಾನು ಬರೀ ಮಿನಿಸ್ಟ್ರಿಗಿರಿ ಅಲ್ಲ, ಶಾಸಕತ್ವಕ್ಕೂ ರಾಜೀನಾಮೆ ಕೊಡ್ತೀನಿ. ಶಾಸಕತ್ವಕ್ಕೂ ರಾಜೀನಾಮೆ ಕೊಟ್ಟು ಇದೇ ಏನು ಹೋರಾಟ ಮಾಡ್ತಾ ಇದ್ದಾರಲ್ಲ, ಶ್ರೀರಾಮುಲು ಆಗಿರ್ಬೋದು, ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಅವ್ರಿಗೆ ನಾನು ಬಹಿರಂಗ ಆಹ್ವಾನ ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ಬಳ್ಳಾರಿಯಲ್ಲಿ ನೀವು ನಿಮ್ಮ ಒಂದು ಪಕ್ಷದ ಒಂದು ಕ್ಷೇತ್ರವನ್ನು ಗೆಲ್ಲಿಸ್ಕೊಡಿ ಅನ್ನೋದನ್ನು ನಾನು ಇದನ್ನು ಮಾಡ್ತಾಯಿದ್ದೀನಿ.
ನನ್ನ ಮೇಲೆ ನನ್ನ ತೇಜೋವಧೆಯನ್ನು ಮಾಡಿ ನನ್ನ ವಿರುದ್ಧ ಪಾದಯಾತ್ರೆ ಮಾಡ್ತಾರೆ. ಇದು ನನ್ನ ಜನರನ್ನು ಎತ್ತಿ ಕಟ್ಟುವಂಥ ಪ್ರಯತ್ನ. ಇವರನ್ನು ಜನ ತಿರಸ್ಕರಿಸಿದ್ದಾರೆ. ರಾಮುಲು ಅವರು 2 ಬಾರಿ ಸೋತಿದ್ದಾರೆ. 2023ರಲ್ಲಿ ಸೋತಿದ್ದಾರೆ, 2024ರಲ್ಲಿ ಸೋತಿದ್ದಾರೆ. ಇದು ಪ್ಯೂರ್ಲಿ ಒಂದು ಸಮುದಾಯ, ಏನು ನಾನು ದಲಿತ ನಾಯಕನಾಗಿದ್ದೇನೆ, ನಾನು ST ಕಮ್ಯುನಿಟಿ ಅಂದರೆ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ್ದೇನೆ, ನನ್ನನ್ನು ತುಳಿಯುವಂಥ ಕೆಲಸವನ್ನು BJP ಅವರು ಮಾಡ್ತಾ ಇದ್ದಾರೆ. ಇವ್ರ ವಿರುದ್ಧ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅಂದರೆ ಇಷ್ಟು ದಿನ ನಾನು ದ್ವೇಷದ ರಾಜಕಾರಣ ಮಾಡಿರಲಿಲ್ಲ, ನಾನು ಅಗ್ರೆಸಿವ್ ಆಗಿ ಹೋಗಿರಲಿಲ್ಲ. ಯಾಕಾಗಿ ಅಂದರೆ ಜನಸೇವೆಗಾಗಿ ಬಂದಿರೋ ಇವರು ಇಷ್ಟು ನನ್ನ ವಿಚಾರವಾಗಿ ವೈಯಕ್ತಿಕವಾಗಿ ಇಷ್ಟು ಹಠ ಮಾಡ್ತಾ ಇದ್ದಾರೆ ಅಂದರೆ ನಾನು ಮುಂದೊಂದು ದಿನ ಅವರಿಗೆ ನನ್ನ ಹಠವನ್ನು ತೋರಿಸ್ಬೇಕಾಗತ್ತೆ. ಅಂದರೆ ನಾನು ಒಂದಂತೂ ಚಾಲೆಂಜ್ ಮಾಡ್ತೇನೆ, ಬಳ್ಳಾರಿಯನ್ನು ಇವತ್ತು ಅವ್ರು ಗೆದ್ದಿಲ್ಲ, ಮುಂದಕ್ಕೂ ಅವ್ರಿಗೆ ಗೆಲ್ಲೋದಕ್ಕೆ ಬಿಡಲ್ಲ. ನನ್ನ ಸಾಮ್ರಾಜ್ಯವನ್ನೇ ನಾನು ಕಟ್ತೀನಿ, ಕಾಂಗ್ರೆಸ್ ಪಕ್ಷದ ಸಾಮ್ರಾಜ್ಯವನ್ನೇ ಕಟ್ತೀನಿ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಲ್ಲಿಯೇ ಇಲ್ಲಿ ಪಕ್ಷವನ್ನು ಗೆಲ್ಲಿಸ್ತಾ ಹೋಗ್ತೀನಿ ಅನ್ನೋದನ್ನು ಒಂದು ಚಾಲೆಂಜನ್ನು ಅವರು ಆಫ್ ದಿ ರೆಕಾರ್ಡ್ ಹೇಳ್ಕೊಂಡಿದ್ದಾರೆ. ಕಾರ್ತಿಕ್, ಈಗಾಗಲೇ ನಾಗೇಂದ್ರ ಅವರೇ ಸೈಲೆಂಟ್ ಆಗಿದ್ರು, ನಾನು ರಾಜೀನಾಮೆ ಕೊಡೋಕೆ ರೆಡಿ ಇದ್ದೇನೆ, ನನಗೆ ಕಾಂಗ್ರೆಸ್ ಪಕ್ಷದ ಡ್ಯಾಮೇಜ್ ಮಾಡೋ ಇದಿಲ್ಲ, ಮನಸ್ಸಿಲ್ಲ ಅಂತೆಲ್ಲ ಅವರೇ ಮಾತನಾಡಿದ್ರು. ಈಗ ನೋಡಿದ್ರೆ ಈ ಒಂದು ಬ್ರಹ್ಮಾಸ್ತ್ರವನ್ನು ತೆಗೆದಿದ್ದಾರಲ್ಲ, ಯಾರ ಧೈರ್ಯದ ಮೇಲೆ ಈ ರೀತಿ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈಗ ನಾಗೇಂದ್ರ ಅವರು ಅಂತ? ಕಾರ್ತಿಕ್, ಈ ವಿಷಯದಲ್ಲಿ ನಾಗೇಂದ್ರ ಬೆನ್ನಿಗೆ ಕಾಂಗ್ರೆಸ್ ಹೈಕಮಾಂಡ್ ನಿಂತಿದೆ, CM DK ಶಿವಕುಮಾರ್ ಅವರು ನಿಂತಿದ್ದಾರೆ. ಮತ್ತು ಏನು ನಾಗೇಂದ್ರ ಅವರು ಇದ್ದಾರಲ್ಲ, ಇವರು ಯಾವುದೇ ತರಹದ ಅಂದರೆ ಪಕ್ಷಕ್ಕೋಸ್ಕರ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ ಅನ್ನೋ ಕಾರಣಕ್ಕೆ ಇವರು ಒಂದು ಕ್ಷಣಕ್ಕೆ ರಾಜೀನಾಮೆ ನೀಡಬೇಕು ಅನ್ನೋ ಒಂದು ನಿರ್ಧಾರವನ್ನು ಮಾಡಿದಂತೂ ಸತ್ಯ ಅಂತೆ. ಆದರೆ ಈಗ ಅವ್ರಿಗೆ ಅನ್ನಿಸ್ತಾ ಇರೋದು ಇದು ಪ್ಯೂರ್ಲಿ ರಾಜಕಾರಣ. ನನಗೆ ಒಂದು SITಯಲ್ಲಿ ಕ್ಲೀನ್ ಚೀಟ್ ಕೊಟ್ಟಿದೆ, ಮತ್ತು ED ಅವರು ನನ್ನ ತರಾತುರಿಯಲ್ಲಿ ನನ್ನ ಮೇಲೆ ಚಾರ್ಜ್ ಶೀಟ್ ಮಾಡಿ ಅಥವಾ ನನ್ನ ಮೇಲೆ ಏನು ಇಲ್ಲಿವರೆಗೂ ಒಂದು ಎವಿಡೆಂಟು, ನಾನು ₹1 ತಗೊಂಡಿರೋನಲ್ಲ, ನನ್ನ ಮೇಲೆ ಸುಮ್ಮನೆ ಆರೋಪ ಮಾಡಿ ನನ್ನನ್ನು ಜೈಲಿಗೆ ಹಟ್ಟಿದ್ರು. ಇದನ್ನು ಕೂಲಂಕುಷವಾಗಿ ನೋಡಿದಂಥ ಕೋರ್ಟು ನನಗೆ ಜಾಮೀನು ಮಂಜೂರು ಮಾಡಿದೆ. ಈಗಲೂ ನಾನು ಅಪರಾಧಿ ಅಲ್ಲ, ನಾನು ನಿರಪರಾಧಿ, ಮತ್ತು ನಾನು ಯಾವುದೇ ತಪ್ಪು ಮಾಡಿಲ್ಲ. ನನ್ನ ಜನರಿಗೆ, ನನ್ನ ವಾಲ್ಮೀಕಿ ಸಮುದಾಯದ ಜನರಿಗೆ, ನನಗೆ ಏನು ರಾಜಕೀಯ ಭವಿಷ್ಯ ಕೊಟ್ಟಂಥ ಜನರಿಗೆ, ಮತ್ತು ನನ್ನನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ ಜನರಿಗೆ ನಾನು ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡೋದಿಲ್ಲ. ನನ್ನ ಹೋರಾಟ ಏನಿದ್ರು ಆ ಜನರ ಪರ, ಆ ಜನರಿಗೆ ಧ್ವನಿ ಆಗಬೇಕು ಅಂತ ಇರೋದು. ರಾಜಕೀಯ ದುರುದ್ದೇಶಕ್ಕೋಸ್ಕರ ಅಂದರೆ ಈಗ ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿದ್ದನ್ನ ನಾನು ಹೊರಗಡೆ ತಂದಿದ್ದೀನಿ. 2008ರಲ್ಲಿ ಬಳ್ಳಾರಿಯಲ್ಲಿ ಎಷ್ಟು ಜನ ಗೆದ್ದಿದ್ರು, 2013ರಲ್ಲಿ ಏನಾಯಿತು, 2018ರಲ್ಲಿ ಏನಾಯಿತು, 2023ರಲ್ಲಿ ಏನಾಗಿದೆ ಇವತ್ತಿನ ಸ್ಥಿತಿಗತಿಗಳು, ಇದನ್ನೆಲ್ಲ ನೋಡಿದಾಗ ಅವರಿಗೆ ಸಹಜವಾಗಿ ನನ್ನ ಮೇಲೆ ಹೊಟ್ಟೆ ಉರಿ ಇದೆ. ಜಾರಕಿಹೊಳಿ ಕುಟುಂಬ ಆದ ನಂತರ ಕಾಂಗ್ರೆಸ್ನಲ್ಲಿ ನಾನು ಲೀಡ್ರಾಗಿ ಬೆಳೀತಾ ಇದ್ದೀನಿ, ಇದನ್ನು ಸಹಿಸ್ತಾ ಇಲ್ಲ. ಈ ಕಾರಣ ಈಗ ರಾಮುಲು ಅವ್ರಿಗೆ ಅಧಿಕಾರ ಇಲ್ಲ, ಮತ್ತು ರೆಡ್ಡಿ ಅವ್ರಿಗೆ ಅಧಿಕಾರ ಇಲ್ಲ. ಈ ಅಧಿಕಾರವನ್ನು ಬಳಸ್ಕೊಳ್ಳೋದಕ್ಕೋಸ್ಕರ ಕಲ್ಯಾಣ ಕರ್ನಾಟಕದಲ್ಲಿ BJP ತನ್ನ ಅಸ್ತಿತ್ವವನ್ನು ಹುಡ್ಕೊಳ್ಳೋದಕ್ಕೋಸ್ಕರ ಇದು ನನ್ನ ಮೇಲೆ ಹೋರಾಟ ಮಾಡ್ತಾ ಇದ್ದೆ ವಿನಃ ನನ್ನಿಂದ ಯಾವುದೇ ಚ್ಯುತಿ ಆಗಿಲ್ಲ. ನನ್ನಿಂದ ಚ್ಯುತಿ ಆಗಿದೆ ಅಂತಂದು ನನ್ನ ಜನ, ವಾಲ್ಮೀಕಿ ಸಮುದಾಯದವರೇ ಆಗಲಿ ಅಥವಾ ನನ್ನ ಭಾಗದ ಜನ ಹೇಳಿದ್ರೆ ನಾನು ಬರೀ ಮಂತ್ರಿಗಿರಿಗೆ ಅಷ್ಟೇ ಅಲ್ಲ, ಶಾಸಕತ್ವಕ್ಕೂ ರಾಜೀನಾಮೆ ಕೊಡ್ತೀನಿ ಅಂತಂದು ಹೇಳ್ತಾ ಇದ್ದೆ. ಹೀಗಾಗಿ ಇವರ ಮಾತಿನ ಮೇಲೆ ಮತ್ತು ಇವರು ತಪ್ಪು ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ CM DK ಶಿವಕುಮಾರ್ ಆಗಿರ್ಬೋದು, ಹೈಕಮಾಂಡ್ ನಾಯಕರಾಗಿರ್ಬೋದು, ಈಗ KN ರಾಜಣ್ಣ ಅವ್ರನ್ನ ವಜಾ ಮಾಡಿದ್ರು, ಅದೇ ರೀತಿ ಇವ್ರನ್ನೂ ಮಾಡ್ಬೋದಿತ್ತು. ಯಾಕೆ ಮಾಡಲಿಲ್ಲ ಅಂದರೆ ಇವರ ವರ್ಕು, ಇವ್ರು ಹೇಳ್ತಾ ಇರೋ ಮಾತಲ್ಲಿ, ಮತ್ತು ದುರುದ್ದೇಶವಾಗಿ ಇತ್ತೀಚಿನ ದಿನಗಳೇ ED ಆಗಿರ್ಬೋದು, CBI ಆಗಿರ್ಬೋದು ಯಾವ ರೀತಿ ವರ್ಕ್ ಮಾಡ್ತಾ ಇದೆ ಅನ್ನೋದು ಕೋರ್ಟು ಕೂಡ ಚಿಮಾರಿ ಹಾಕಿದೆ. ಇಂಥ ಕಾಲಘಟ್ಟದಲ್ಲಿ ಅವರು ನನ್ನ ಮೇಲೆ ಮಾಡಿರೋ ದುರುಪಯೋಗವನ್ನು ನಾನೇ ಯಾಕೆ ಬಳಸ್ಕೊಂಡು ನಾನು ಅವರ ಒಂದು ಷಡ್ಯಂತ್ರಕ್ಕೆ ನಾನೇ ಯಾಕೆ ಬಲಿ ಆಗಬೇಕು? ಹೀಗಾಗಿ ನಾನು ಬಲಿ ಆಗೋದಿಲ್ಲ. ನನಗೆ ನನ್ನ ರಾಜಕೀಯ ಭವಿಷ್ಯ ಮತ್ತು ನನ್ನ ಸಮುದಾಯದ ಏಳ್ಗೆಯನ್ನು ನಾನು ಮಾಡಬೇಕು. ಇದಕ್ಕೋಸ್ಕರ ನನ್ನ ಕೊನೆಯ ಕ್ಷಣದವರೆಗೂ ನಾನು ಹೋರಾಟ ಮಾಡ್ತೀನಿ ಅನ್ನೋದು ನಾಗೇಂದ್ರ ಅವರು ವಾದ ಆಗಿದೆ. ಇದಕ್ಕೋಸ್ಕರನೇ ಹೈಕಮಾಂಡ್ ನಾಯಕರು ಮತ್ತು CM DK ಶಿವಕುಮಾರ್ ಅವರು ಶಕ್ತಿ ಕೊಡ್ತಾ ಇರೋದು, ನೀನು ನಿನ್ನ ಹೋರಾಟವನ್ನು ಮಾಡು, ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡ ಅನ್ನೋದು ಒಂದು ಮೆಸೇಜನ್ನು CM DK ಶಿವಕುಮಾರ್ ಅವರು ನಾಗೇಂದ್ರ ಅವರಿಗೆ ಕೊಟ್ಟಿದ್ದಾರೆ ಅಂತಂದು ಹೇಳ್ತಾ ಇದ್ದಾರೆ. ಕಾರ್ತಿಕ್.